ತಲೆಗೆ ಇನ್ಮೇಲೆ ಭಾರಿ ಬೆಲೆ ಬರಲಿದೆ. ಹೆಲ್ಮೆಟ್ ಧರಿಸಿದವರಿಗೆ ದಂಡ ಅಂತರೂ ಗ್ಯಾರಂಟಿ. ಹೆಲ್ಮೆಟ್ ಇಲ್ವಾದ್ರೆ ನಿಮ್ಮ ತಲೆ ಸಹ ದಂಡವಾಗಬಹುದು. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಸಂಚಾರಿ ಪೊಲೀಸ್ ವ್ಯಾಪ್ತಿಯಲ್ಲಿ ಹೆಲ್ಮೆಟ್ ಧರಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಬೈಕ್ ಚಲಿಸುವಾಗ ಸುರಕ್ಷತೆ ಕಾಪಾಡಿಕೊಳ್ಳಬೇಕೆಂಬ ಉದ್ದೇಶದಿಂದ ನಗರ ಪೊಲೀಸ್ ಆಯುಕ್ತರು ಬಿಗಿ ಕ್ರಮ ಕೈಗೊಂಡಿದ್ದು, ಮೊದಲ ದಿನವೇ 300ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲು ಮಾಡಿಕೊಂಡಿದ್ದಾರೆ. ಈ ಕುರಿತು ಒಂದು ವಿಶೇಷ ವರದಿ. ಹಲೋ ಸರ್, ಗಾಡಿ ಈ ಕಡೆ ತಗೊಳ್ರಿ. ಎಲ್ರಿ ಹೆಲ್ಮೆಟು? ಇಲ್ವಾ ಹೆಲ್ಮೆಟು? ಇಲ್ಲ ಅಂದ್ರೆ ದಂಡ ಕಟ್ಟಿ 100 ರೂಪಾಯಿನ ಎಂದು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ದ್ವಿಚಕ್ರ ವಾಹನ ಸವಾರರನ್ನ ವಿಚಾರಿಸಿದ್ದಾರೆ ಪೊಲೀಸರು. ಈಗ ಅವಳಿ ನಗರದಲ್ಲಿ ಇಂತಹ ಸನ್ನಿವೇಶಗಳು ಅಲ್ಲಲ್ಲಿ ಕಂಡುಬರುತ್ತಿವೆ. ದ್ವಿಚಕ್ರ ವಾಹನ ಸವಾರರ ರಕ್ಷಣೆಗೋಸ್ಕರ ವಾಹನ ಸಂಚಾರ ದಟ್ಟಣೆ ಇರುವಂತಹ ಅವಳಿ ನಗರದಲ್ಲಿ ಹೆಲ್ಮೆಟ್ ಕಡ್ಡಾಯಗೊಳಿಸಲಾಗಿದೆ. ಹೆಲ್ಮೆಟ್ ಕಡ್ಡಾಯದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ವಾರದ ಹಿಂದೆಯೇ ಸೂಕ್ಷ್ಮ ಕ್ರಮವನ್ನ ಕೈಗೊಂಡಿತ್ತು. ಹೆಲ್ಮೆಟ್ ಕಡ್ಡಾಯದ ಕುರಿತು ಸಿಡಿ ಸಿದ್ಧಪಡಿಸಿ ಅವಳಿ ನಗರದ ಪ್ರಮುಖ ವೃತ್ತಗಳಲ್ಲಿ ಧ್ವನಿವರ್ಧಕದ ಮೂಲಕ ಪ್ರಚಾರ ಮಾಡಲಾಗಿತ್ತು. ಇವುಗಳ ಜೊತೆಗೆ ಸಂಚಾರಿ ಪೊಲೀಸರು ಹೆಲ್ಮೆಟ್ ಸುರಕ್ಷತೆ ಕುರಿತು ಜಾಹೀರಾತುಗಳನ್ನ ಅಂಟಿಸಿ ಪ್ರತಿಗಳನ್ನ ಸಹ ಜನರಿಗೆ ಹಂಚುತ್ತಿದ್ದಾರೆ. Now regarding wearing of helmet. Wearing a helmet prevents your life. Life is very precious. In the road traffic accident, most of the time death is due to head injury. So wearing a helmet, it is a compulsory and it prevents your life. Any other injury can be corrected. It leads to only deformity, but head injury leads to death. So wear a helmet and have a safe journey and safe driving. ಹೆಲ್ಮೆಟ್ ಧರಿಸದೆ ಮೊದಲ ಬಾರಿಗೆ ಸಿಕ್ಕಿ ಬೀಳುವವರಿಗೆ 100 ರೂಪಾಯಿ ದಂಡ ವಿಧಿಸುತ್ತಿದ್ದು, ದಂಡ ಕಟ್ಟುವವರ ವಿವರಗಳನ್ನ ಸಂಚಾರಿ ಪೊಲೀಸರು ಬ್ಲಾಕ್‌ಬೆರಿಗಳಲ್ಲಿ ದಾಖಲಿಸುತ್ತಿದ್ದಾರೆ. 3ಕ್ಕಿಂತ ಹೆಚ್ಚು ಬಾರಿ ಸಿಕ್ಕಿಬಿದ್ದು ದಂಡ ಕಟ್ಟುವವರ ಡ್ರೈವಿಂಗ್ ಲೈಸೆನ್ಸ್ ಅನ್ನ ರದ್ದುಪಡಿಸಲು ಸಾರಿಗೆ ಇಲಾಖೆ ಶಿಫಾರಸು ಮಾಡಿದೆ. ಮಾನವ ದೇಹದಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಅಂಗ ಅಂತಂದ್ರೆ ತಲೆ. ತಲೆಯಲ್ಲಿ ಬ್ರೈನ್ ಏನಿದೆ, ಇಟ್ಸ್ ವೆರಿ ಸೆನ್ಸಿಟಿವ್ ಆರ್ಗನ್. ಮತ್ತು ಆ ಬ್ರೈನ್ ನಮ್ಮ ಇಡೀ ದೇಹದ ವಾಲಂಟ್ರಿ ಮತ್ತು ಇನ್ವಾಲಂಟ್ರಿ ಆಕ್ಷನ್ಸ್ನೆಲ್ಲ ಕಂಟ್ರೋಲ್ ಮಾಡ್ತದೆ. ವಾಹನವನ್ನು ಚಲಾಯಿಸ್ತಾ ಇರಬೇಕಾದ್ರೆ, ಪರ್ಟಿಕ್ಯುಲರ್ ಆಗಿ ದ್ವಿಚಕ್ರ ವಾಹನವನ್ನು ಚಲಾಯಿಸ್ತಾ ಇರಬೇಕಾದ್ರೆ ಹೆಲ್ಮೆಟ್ಗಳನ್ನು ಹಾಕೊಳ್ಳೋದು ಬಹಳಷ್ಟು ಕಡ್ಡಾಯವಾಗಿರ್ತಕ್ಕಂಥ ಒಂದು ವಿಷಯ. ಇದು ಸುಪ್ರೀಂ ಕೋರ್ಟ್ನವರು ಜನರ ಸುರಕ್ಷತೆಗೋಸ್ಕರ ನೀಡಿರ್ತಕ್ಕಂತಹ ಒಂದು ತೀರ್ಪಿನ ಅನ್ವಯ ನಾವೆಲ್ಲ ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ಈ ಹೆಲ್ಮೆಟ್ನ ಈಗ ಅಥವಾ ಆವಾಗ ಹೋದ ವರ್ಷದಿಂದ ಸ್ಟಾರ್ಟ್ ಮಾಡಿದ್ರು ಅನ್ನೋದೇನಿಲ್ಲ. ಯಾವಾಗ ಸುಪ್ರೀಂ ಕೋರ್ಟು ಆ ತೀರ್ಪನ್ನು ನೀಡಿತು ಅವಾಗಿಂದ ಪೊಲೀಸ್ ಇಲಾಖೆ ಇದರ ಬಗ್ಗೆ ಕಾರ್ಯಪ್ರವೃತ್ತವಾಗಿದೆ. ದ್ವಿಚಕ್ರ ವಾಹನ ಅಪಘಾತದಲ್ಲಿ 90% ಜನರು ತಲೆಗೆ ಹೊಡೆತ ಬಿದ್ದು ಸಾವಿಗೀಡಾಗ್ತಿದ್ದಾರೆ. ಹೆಲ್ಮೆಟ್ ಬಳಸಿದಲ್ಲಿ ಈ ಪ್ರಮಾಣವನ್ನ ಕಡಿಮೆ ಮಾಡಬಹುದಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ 2006ರಲ್ಲಿಯೇ ಹೆಲ್ಮೆಟ್ ಧರಿಸುವುದನ್ನ ಕಡ್ಡಾಯಗೊಳಿಸಿದೆ. ಈಗ ಆ ಕಾನೂನನ್ನ ಜಾರಿಗೊಳಿಸಲಾಗುತ್ತಿದೆ ಎಂದು ಪೊಲೀಸ್ ಅಧಿಕಾರಿಗಳು ಹೇಳಿದ್ರು. ಹೆಲ್ಮೆಟ್ ಧರಿಸದೆ ಚಾಲನೆ ಮಾಡುವವರಲ್ಲಿ ಕಾಲೇಜು ವಿದ್ಯಾರ್ಥಿಗಳು, ಯುವಜನರೇ ಹೆಚ್ಚು. ಯುವಜನರ ಸುರಕ್ಷತೆಗಾಗಿ ಕಾಲೇಜುಗಳ ಹತ್ತಿರ ವಿಚಾರಣೆ ನಡೆಸಿದ್ದಾರೆ. ಇವುಗಳ ಜೊತೆಗೆ ವಾಹನಕ್ಕೆ ಸಂಬಂಧಿಸಿದ ಪತ್ರಗಳನ್ನ ಕಡ್ಡಾಯವಾಗಿ ಪರೀಕ್ಷಿಸುತ್ತದೆ. ಒಟ್ಟಾರೆಯಾಗಿ ಅವಳಿ ನಗರದಲ್ಲಿ 70% ಜನರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುತ್ತಿರುವುದು ಕಂಡುಬಂದರೆ, ಮತ್ತೊಂದು ಕಡೆ ಕೆಲವು ಸಂಘಟನೆಗಳು ಹೆಲ್ಮೆಟ್ ಕಡ್ಡಾಯದ ಕ್ರಮವನ್ನು ಖಂಡಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಆದರೆ ಈ ಕಾನೂನು ನಮ್ಮ ಜೀವ ರಕ್ಷಣೆ ಮಾಡುತ್ತದೆ ಎಂಬುದನ್ನು ಜನ ತಿಳಿಯಬೇಕಾಗಿದೆ.